ಇಲ್ಲೇನಲ್ಲೇ ನಿಮ್ಮವ್ವನ ಪಿಂಡ ಇಕ್ಕು ಬಂದ್ರು ನಿನ್ನ ಸೊಕ್ಕಿನ ಇಳಿನಿಲ್ವಾ? ಏನಾಗಮ್ಮ, ಇದು ಇಳಿಯುವಂತ ಸೊಕ್ಕಲ್ವೇ? ನಿನ್ನಂತ ಸೊಕ್ಕಿನವ್ರನ್ನ ಎದುರಿಸಿ ಅದರ್ಸೋ ಅಂತದ್ದು. ಪ್ರತಾಪ, ಈಗನಾದ್ರೂ ತಿಳ್ಕೊಂಡ ನನ್ನ ಮುಂದೆ ನಿನ್ ಪ್ರತಾಪ ಏನು ನಡೆಯಕ್ಕಿಲ್ಲ ಅಂತ. ಅಂಗೂನು ನನ್ನ ಮನೆ ಒಳಕ್ಕೆ ಬಂದು ನನ್ನ ಮುಂದೆನೆಯ ಜೀಟು ಕದರ ಕುಂತಿದೀಯಲ್ಲ, ಏನು ವಿಷಯ? ವಿಷಯ ಐತೆ, ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಯ್ತೀಯ? ಏನು ಕಾರಣಕ್ಕೆ? ಏನ್ ಕೇಸ್ ಐತೆ ನನ್ ಮ್ಯಾಕೆ? ನಮ್ಮ ಅಮ್ಮನ್ ಕೊಲೆ ಕೇಸು. ಯಾರ ಸಾಕ್ಷಿ? ಸಾಕ್ಷಿ ತಯಾರು ಮಾಡೋದು 5 ನಿಮಿಷದ ಕೆಲಸ ನನಗೆ. ನಾನ್ ಮನಸ್ಸು ಮಾಡಿದ್ರೆ ಈ ನಿನ್ನ ಚಮಚಗಳನ್ನೇ ಐ ವಿಟ್ನೆಸ್ ಮಾಡ್ತೀನಿ. ನಿಮ್ಮವ್ವ ನಿನಗೆ ಸರಿಯಾಗಿ ಬದುಕೋ ಬುದ್ಧಿ ಹೇಳ್ಕೊಟ್ಟಿಲ್ಲ ಕಳ್ಳ. ಅದಕ್ಕೆ ನೋಡು, ನೀನು ಮಾಡಿ ತಪ್ಪಿಗೆ ಅವಳು ಬಲಿಯಾದ್ಲು. ಏನಾಗಮ್ಮ, ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ತಾಯಿ ಒಂದೊಂದು ಕೈ ತುತ್ತಾಗ್ತಾ, ಇದು ನ್ಯಾಯ ತುತ್ತು, ಇದು ಧೈರ್ಯ ತುತ್ತು, ಇದು ಕರ್ತವ್ಯ ತುತ್ತು, ನಿಯತ್ತಿನ ತುತ್ತು ಅಂತ ತಿನ್ಸಿ ಬೆಳೆಸಿದ ದೇಹ ಇದು. ಆದ್ರೆ ನೀನೇನು ಮಾಡ್ದೆ? ಒಂದೊಂದು ತುತ್ತಲ್ಲೂ ಕ್ರೌರ್ಯ, ಹಿಂಸೆ, ದ್ವೇಷನ ಬೆರೆಸಿ ನಿನ್ನ ಮಕ್ಕಳಿಗೆ ತಿನ್ನಿಸ್ತೆ. ಅಕ್ರಮದಿಂದ ಬದುಕೋದನ್ನ ಕಲಿಸ್ತೆ, ಅನ್ಯಾಯದ ದಾರಿಯನ್ನು ತೋರಿಸ್ತೆ. ಆದ್ರೆ ಒಂದೇ ಒಂದು ಮಾತು, ಆ ದಾರಿಯಲ್ಲಿ ಅವ್ರನ್ನ ಹೆಚ್ಚು ದಿನ ಬದುಕೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ದೇವರಾಣೆಗೂ ಅವರು ಆ ದಾರಿಗೆ ಬರ್ತಾ ಇರಲಿಲ್ಲ. ಹೆಣ್ಣು ಅಂದ್ರೆ ದೇವರು ಅಂತ ಪೂಜಿಸ್ತೀವಿ, ತಾಯಿ ಅಂದ್ರೆ ಮೊದಲ ಗುರು ಅಂತ ಹೇಳ್ತೀವಿ. ಆದ್ರೆ ಅದು ಯಾವ ಯೋಗ್ಯತೆನೂ ಇಲ್ಲದಿರು ನೀನು ನನಗ್ ಬುದ್ಧಿ ಮಾತು ಹೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಾನ್ ನಿನ್ನ ಅರೆಸ್ಟ್ ಮಾಡಿದೆ ಅಂದ್ರೆ ನೀನ್ ಏನ್ ತಿಪ್ಪರ್ಲಾಗ ಹಾಕೋದು 14 ವರ್ಷ ಜೈಲಲ್ಲಿ ಕೊಳಿಯೋದು ಗ್ಯಾರಂಟಿ. ನನ್ನ ಮಾತು ಕೇಳು, ಶಿಕ್ಷೆ ಕಡಿಮೆ ಮಾಡಿಸ್ತೀನಿ, ಆಮೇಲೆ ಹೊರಗೆ ಬಂದು ನಿಯತ್ತಾಗಿ ಬದುಕೋಬಹುದು. ಆಯ್ತು ಸಾಹೇಬ್ರೆ, ನಾನು ಏನ್ ಮಾಡ್ಬೇಕು ಹೇಳಿ? ನಿನ್ ಮಾತಿನ ವರ್ಷ ಬದಲಾಗಿರೋದು ನೋಡಿದ್ರೆ ಒಪ್ಕೊಂಡಾಗೆ ಕಾಣುತ್ತೆ. ಏನು ಇಲ್ಲ, ವೆರಿ ಸಿಂಪಲ್. ಆ ಶೆಟ್ಟಿಗೆ ನೀನ್ ಫೋನ್ ಮಾಡಿ ಒಂದ್ ಕಡೆ ಕರೆಸ್ಬೇಕು. ಕರ್ಸಿದ್ರೆ ಮುಂದಿನ ಕೆಲಸ ನಮ್ದು. ಅವನಿಗೆ ಡೌಟ್ ಬರ್ದಾಗ ನೋಡ್ಕೊಳ್ಳೋದು ನಿಮ್ದು. ಈತನೆಯ ಇದ್ಯಾವ ದೊಡ್ಡ ಕೆಲಸ ಸಾಹೇಬ್ರೆ? ಚಿಟ್ಕೆ ಹೊಡೆಯೋದಾಗ ಮಾಡಿ ಮುಗಿಸ್ತೀನಿ. ಆಮೇಲೆ ನನ್ನ ಮ್ಯಾಕಿರೋ ಕೇಸ್ನೆಲ್ಲ ಖುಲಾಸೆ ಮಾಡ್ಬಿಡ್ತೀರಿ ತಾನೆ? ಮೊದ್ಲು ನನ್ ಕೆಲಸ. ಆಯ್ತು, ಯಾವ ಹೆಂಗಾರ ನೆಗಲು ಬಿದ್ದೋಗ್ಲಿ, ನನಗೇನು? ಒಟ್ನಾಗೆ ನಾನು ಬಚಾವಾಗ್ಬೇಕು. ಅವನ್ನ ಒಂದ್ ಕಡೆ ಕರ್ಸಿ ನಿಮಗ್ ಫೋನ್ ಮಾಡ್ತೀನಿ, ಸರಿನಾ ಸಾಹೇಬ್ರೆ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ. ಏನಿಲ್ಲ, ಇನ್ನೊಂದಿನ ಹೇಳ್ತೀನಿ ಬಿಡಿ. ನೀನ್ ಏನ್ ಹೇಳಬೇಕು ಅಂತ ಒದ್ದಾಡ್ತಿದೀಯ ಅಂತ ನನಗೆ ಗೊತ್ತು. ನಾನು ಹೇಳ, ನೀವು ಅಂದ್ರೆ ತುಂಬಾ ಇಷ್ಟ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಇದೇ ಅಲ್ವಾ ನೀವು ಹೇಳ್ಬೇಕು ಅನ್ಕೊಂಡ್ರೆ ಇಂಪಾರ್ಟೆಂಟ್ ಮ್ಯಾಟರ್? ಹೌದು, ಅದೇ. ನಾನು ನಿಮ್ಗೆ ಇಷ್ಟ ಆಗಿದ್ದೀನಾ? ಸದ್ಯಕ್ಕೆ ನಿಮಗೆ ನನ್ನ ಗುರಿ, ನನ್ನ ಕರ್ತವ್ಯ ಇದನ್ನು ಬಿಟ್ಟು ಪ್ರಪಂಚದಲ್ಲಿ ಗುರಿ ಯಾವುದ್ರ ಬಗ್ಗೆನೂ ಇಷ್ಟ ಇಲ್ಲ. ಸಾರಿ ಫಾರ್ ಡಿಸಪಾಯಿಂಟಿಂಗ್ ಯು. ಆ ಶೆಟ್ಟಿ ಕಥೆ ಮುಗಿಸೋವರೆಗೂ ನಿಮ್ಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹೇಳು ನಾಗಮ್ಮ, ಒಂದು ನಿಮಿಷ.
ಮೇಲೆ ಬರ್ತಾ ಅಂತಾನೆ ಯಾವುದೇ ರೀತಿಯಲ್ಲಿ ನಮ್ಮ ಪ್ಲಾನ್ ಡಿಸ್ಟರ್ಬ್ ಆಗಬಾರ್ದು. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಬೇಬಿ, ಇಟ್ಸ್ ಡೇಂಜರಸ್. ಕೀರ್ತಿ, ನಾನು ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಬಂದಿದೆ. ನಿನ್ನ ಆಟೋ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಆಟೋಲ್ ಹೊರಟತ್ಯಾ? ಓಕೆ. ಥ್ಯಾಂಕ್ ಯು. ಏನಾಗಮ್ಮ, ಅರ್ಜೆಂಟಾಗಿ ಬರಕ್ ಹೇಳಿದ್ಯಲ್ಲ, ಏನ್ ವಿಷಯ? ಇನ್ನೇನಾಯ್ತಣ್ಣ, 3 ಹೊತ್ತು ನನ್ನ ತಲೆನ ಕೊರಿತಾ ಇರೋದು ಆ ಪ್ರತಾಪನ ವಿಷಯನೇ. ನನ್ನ ಜೀವಮಾನದಾಗೆ ಇದೇ ಮೊದಲನೇ ಸಾರಿ ಈ ನಾಗಮ್ಮನ ಕೆಣಕದವ್ರನ್ನ ಸುಂಕ ಬಿಟ್ಟಿರೋದು. ನಾಗಮ್ಮ, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ, ನೀನು ಸೇಫ್ ಆಗಿರ್ತೀಯ. ಅದೇನ್ ಪಿಲಾನೋ, ನಿನ್ ನಂಬ್ಕೊಂಡೆ ನನ್ನ 2 ಮಕ್ಕಳನ್ನು ಕಳ್ಕೊಂಡಿದ್ದು. ಅದಕ್ಕೆ ನಾನು ಹೊಣೆ ಅಲ್ಲ. ನನ್ನ ನಮ್ದವ್ರಿಗೆ ಯಾವ ಅಪಾಯನೂ ಇಲ್ಲ. ಶಟೆ, ಮರ್ಯಾದೆ ಗನ್ ಬಿಸಾಕಿ ಸರೆಂಡರ್ ಆಗಿ. ನಂಬಿಕೆ ದ್ರೋಹ ಮಾಡೋರ್ನ ನಾನು ಜೀವಂತ ಉಳಿಸಲ್ಲ. ನೀನು ಬಾರಿ ಏಕನ್ ಮನ್ಸ ಅನ್ಕೊಂಡಿದ್ದೆ, ನನಗೆ ಪಿಸ್ತೂಲ್ ತೋರಿಸಿ ಎದುರಿಸ್ತೀಯಾ? ಸಾಯಬ್ರೆ, ಎತ್ತ ಇವನ್ನ. ಬುಲೆಟ್ ಇಲ್ದಿರೋ ಪಿಸ್ತೂಲ್ ತೋರಿಸಿ ನನ್ನೇ ಸರೆಂಡರ್ ಆಗುವಂತೀಯಾ? ಇದ್ರಲ್ಲಿ ಬುಲೆಟ್ ಇಲ್ದಿದ್ರೆ ಏನಾಯ್ತು? ಇಲ್ಲಿ ಧೈರ್ಯ ಇದೆ. ಇವತ್ತು ನಿನ್ನ ಮುಗಿಸೇ ಹೋಗೋದು. ಈ ಶೆಟ್ಟಿ ಮುಂದೆ ನಿನ್ ಧೈರ್ಯ ಶೌರ್ಯ ಯಾವುದೂ ನಡೆಯಲ್ಲ. ಲುಕ್ ಬ್ಯಾಕ್. ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾನು ಅವತ್ತು ಹೇಳಿದ್ನಲ್ಲ, ನನ್ನ ಬೇರ್ಗಳು ಎಲ್ಲ ಕಡೆನೂ ಹರಡಿದೆ ಅಂತ. ಸಾರಿ ಪ್ರತಾಪ್, ಮಂಗಳೂರಲ್ಲಿ ನೀವು ಮಾಡಿದ ಎನ್ಕೌಂಟರ್ ಅಲ್ಲಿ ಸತ್ತಲ್ಲ ನಮ್ಮಣ್ಣ ದಿವಾಕರ್. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀವು ಸಾಯ್ಲೇಬೇಕು. ಶಟೇ, ನಾನು ಇವಳನ್ನ ಏನು ಮಾಡಲ್ಲ. ಮರ್ಯಾದೆ ಗನ್ ಬಿಸಾಕಿ ಈಗಲಾದ್ರೂ ಸರೆಂಡರ್ ಆಗು. ನನ್ ಮುಂದೆ ಗನ್ ಪಾಯಿಂಟ್ ನನ್ನ ಹುಡುಗಿ ಹಿಡ್ಕೊಂಡು ನನ್ನೇ ಎದುರ್ತಾ ಇದೀಯಾ? ಕಮಾನ್ ಶೂಟರ್, ಏನ್ ನೋಡ್ತಾ ಇದೀಯಾ? ಕಮಾನ್ ಶೂಟರ್. ಶೆಟ್ಟಿ, ನೋಡ್ದ ವಿಧಿ ಆಟ ಹೇಗಿದೆ ಅಂತ. ಇಡೀ ದೇಶನೇ ನಾನು ಕಂಟ್ರೋಲ್ ತಗೋತೀನಿ ಎಂದೆ ಅಲ್ಲ, ಆದ್ರೆ ಇವತ್ತು
ಅದೇ ದೇಶದ ಮಣ್ಣಿಗೆ ಹೇಗೆ ಶರಣಾಗಿ ಬಿದ್ದಿದೆಯಾ ನೋಡು. ಆ ನಾಗಮ್ಮ ಕೀರ್ತಿನ ಎತ್ಕಟ್ಟಿ ದೇಶದ ವಿರುದ್ಧ ಸಂಚರಿಸ್ತಾ ಇದ್ದಲ್ಲ, 5 ನಿಮಿಷದಲ್ಲಿ ಅವಳನ್ನ ನಿನ್ ವಿರುದ್ಧ ಎತ್ಕಟ್ತೆ. ಬೇಡ ಬೇಡ, ಎಲ್ಲಾ ಕಡೆ ನನ್ನ ಬೇರುಗಳು ಹರಡ್ಕೊಂಡಿದೆ ಅಂತ ಹೇಳ್ದಲ್ಲ, ಆ ಬೇರುಗಳಲ್ಲಿ ಒಂದು ಬೇರೆ ಆ ನಾಗಮ್ಮ ನಿನ್ನ ಕುತ್ತಿಗೆಗೆ ನೇಣು ಹಾಕಾದ್ಲು. ಈ ಜನ್ಮದಲ್ಲಂತೂ ನೀ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ಟ್ರೈ ಮಾಡು. ಶೆಟ್ಟಿ ಕತೆ ಮುಗೀತು. ಊರಿನ ಜನ ನೆಮ್ಮದಿಯಿಂದ ಬದುಕಬಹುದು. ಹಾಗನ್ಕೊಂಡು ಕೈ ಕೊಟ್ಕೊಂಡು ಕುಳಿತಿರೋಕ್ ಸಾಧ್ಯ ಇಲ್ಲ. ಶೆಟ್ಟಿ ಒಂಥರ ರಕ್ತ ಬೀಜಾಸುರ ಇದ್ದಾನೆ. ಅವನ ಕಂಪನಿಯಲ್ಲಿ ಎಷ್ಟೋ ಜನ ಕ್ರಿಮಿನಲ್ಸ್ ತಯಾರಾಗಿರ್ತಾರೆ. ಅವರು ಬೆಳೆದ ಹಾಗೆ ಮೊಳಕೆಯಲ್ಲೇ ಚೂಟ್ ಹಾಕ್ಬೇಕು. ರೌಡಿಸಂ ಅನ್ನೋ ಪದಾನೇ ಅಳಿಸಾಕ್ಬೇಕು. ಅಲ್ಲಿವರೆಗೂ ಪೊಲೀಸರ ಪಿಸ್ತೂಲು ಮಾತಾಡ್ತಾನೆ ಇರುತ್ತೆ. ಇದು ಬೆಂಗಳೂರು, ಸುಂದರ ನಗರ, ಸುಂದರಿಯರ ನಗರ, ಬುದ್ಧಿವಂತರ ನಗರ. ತನ್ನ ತಳುಕು ಬಳುಕುಗಳಿಂದ ಬರೀ ದೇಶವನ್ನಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ಜಗಮಗಿಸುವ ಈ ದೀಪ